ಏ हाँ ತಿನ್ನಕ್ಕೆ ತಂದ್ಯಾ? ए तंदी हाँ अच्छा है खाओ 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 बहुत भूख लग रहा हाँ खाओ खाओ भाई ये शेरवा है खाओ बहुत अच्छा टेस्ट है। है। अरे हाँ ये क्या है? ये कुछ है 5 स्टार ಹೋಟೆಲ್ ಅಂತ ತರಬೇಕು ತಾನೆ? ಅಯ್ಯ ನಾನು ತಂದಿರೋದು 5 ಸ್ಟಾರ್ ಹೋಟ್ಲಿಂದಾನೆ. ವಾಟ್? ಅಲ್ಲಿ ಈ ರೀತಿ ಪ್ಯಾಕ್ ಮಾಡ್ತಾರಾ? ನೀನು ಯಾವ ಹೋಟೆಲಿಂದ ತಂದೆ? ಹೋಟೆಲ್ 5 ಸ್ಟಾರ್ ಫಾಸ್ಟ್ ಫುಡ್ ಅಂತ ನಮ್ಮ ಏರಿಯಾ ಫುಟ್ಪಾತ್ ಮೇಲೆ ಅದು ತುಂಬಾ ಫೇಮಸ್. ಕ್ಯಾ? ಆ ಖುಷಿಲ್ ನನ್ಗೇನು ಕೊಡ್ಸಲ್ವೇನೋ? ಏನ್ ಬೇಕು ಯಜಮಾನ್ರೆ? ಮಲ್ಲಿಗೆ ಹೇಳು, ಸ್ಟ್ರಾಂಗ್ ಆಗಿ ಒಂದು ಪ್ಲಸ್ ಕಾಫಿ ಕೊಡಕ್ ಹೇಳು. ಇದಂದ್ರೆ ಯಜಮಾನ್ರೆ ಲೇ, ಲೆಸ್ ಅಂತಂದ್ರೆ ಮೈನಸ್ ಅಲ್ಲ, ಲೆಸ್ ಅಲ್ಲ. ಸಕ್ಕರೆ ಹಾಕಿ ಫ್ರೆಶ್ ಆಗಿ ಸ್ಟ್ರಾಂಗ್ ಆಗಿ ಬಿಸಿಯಾಗಿ ಒಂದು ಕಾಫಿ ಕೊಡಕ್ ಹೇಳು. ಸರಿ ಯಜಮಾನ್ರೆ. ನನ್ನ ದಾರಿ ಬೇರೆ ನಿನ್ನ ದಾರಿ ಬೇರೆ ಏನೇ ಪ್ರೀತಿ ಮಾಡಿದರು ಕನಸು ಬೇರೆ ಬೇರೆ. ನನ್ನ ಆಸೆ ಬೇರೆ ನಿಮ್ಮ ಆಸೆ ಬೇರೆ ಏನೇ ಪ್ರೀತಿ ಮಾಡಿದರು ಮನಸ್ಸು ಬೇರೆ ಬೇರೆ. ಹಿಂದೆ ಅಂಗಿಯೇ ನಾಳಿನ ಕೂಸಿಗೆ ಹಿಂದೆ ಗುಂಡಿಯೇ ನಾಳಿನ ಸಾವಿಗೆ ಎದೆ ಮೂಡದೆ ನಾಳಿನ ಹಾಲಿಗೆ ಆಸೆ ಕಾಡದೆ ನಾಳಿನ ನಾಲಿಗೆ. सर सर ಪೊಲೀಸ್ ಪೊಲೀಸ್ पुलिस ने मैं जीके कूल 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 रात अच्छा निद्ದೆ हो गया? ಏ हाँ ತಿನ್ನಕ್ಕೆ ತಂದ್ಯಾ? तंदी हाँ अच्छा है खाओ 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 बहुत भूख लग रहा हाँ खाओ खाओ भाई ये शेरवा है खाओ बहुत अच्छा टेस्ट है। है। अरे हाँ ये क्या है? ये कुछ है 5 ಸ್ಟಾರ್ ಹೋಟೆಲ್ ಅಂತ ತರಬೇಕು ತಾನೆ? ಅಯ್ಯ ನಾನು ತಂದಿರೋದು 5 ಸ್ಟಾರ್ ಹೋಟ್ಲಿಂದಾನೆ. ವಾಟ್? ಅಲ್ಲಿ ಈ ರೀತಿ ಪ್ಯಾಕ್ ಮಾಡ್ತಾರಾ? ನೀನು ಯಾವ ಹೋಟೆಲಿಂದ ತಂದೆ? ಹೋಟೆಲ್ 5 ಸ್ಟಾರ್ ಫಾಸ್ಟ್ ಫುಡ್ ಅಂತ ನಮ್ಮ ಏರಿಯಾ ಫುಟ್ಪಾತ್ ಮೇಲೆ ಅದು ತುಂಬಾ ಫೇಮಸ್. ಕ್ಯಾ? ಫುಟ್ಪಾತ್ ಇಂದ ಫುಡ್ ತಗೊಬಂದ? ಅಲ್ಲ ಫುಟ್ಪಾತ್ ಅಂದ್ರೆ ಏನು ಇಷ್ಟೊಂದು ಕಂಡಮಾಗಿ ಮಾತಾಡ್ತಾ ಇದೀರಿ? ಫುಟ್ಪಾತ್ ಬಗ್ಗೆ ನಿಮ್ಗೆ ಏನ್ರಿ ಗೊತ್ತು? ಫುಟ್ಪಾತ್ ಅಲ್ಲಿ ಬೆಲೆ ಕಡಿಮೆ ಆದ್ರೆ ಊಟ ಜಾಸ್ತಿ. ಹೆಸರು ಫುಟ್ಪಾತ್ ಆದ್ರೆ ಹೊಟ್ಟೆಗೆ ಫುಲ್ ಬಾತ್. ಅಲ್ಲಿ ಊಟಕ್ಕಿಂತ ರುಚಿ ಜಾಸ್ತಿ, ತಿಂದ ಮೇಲೆ ತೃಪ್ತಿ ಇನ್ನೂ ಜಾಸ್ತಿ. ಹೇಯ್ ಶಟ್ ಅಪ್. ಬಿಲ್ಡಪ್ ಕೊಟ್ಟಿದ್ದು ಸಾಕು. ಡ್ಯಾಡ್ ಮೇರೆ ಸೆ ನಹೀ ಹೋಗಾ. ನನ್ನ ಕೈಲಿ ಇದನ್ನು ತಿನ್ನಕ್ಕಾಗಲ್ಲ. ನೀನಿದನ್ನು ತಿನ್ಬೇಕು ವಿವೇಕ್. ನಾವು ಯಾವ ಹೋಟೆಲಿಂದ ತಿಂತಾ ಇದೀವಿ ಅಂತಿಂತ ನಾವು ಯಾಕೆ ಹೀಗೆ ತಿಂತಾ ಇದೀವಿ ಅನ್ನೋದೇ ಇಂಪಾರ್ಟೆಂಟ್. ಇವಾಗ ನಾವು ಸರ್ವೈವ್ ಆಗ್ಬೇಕಾದ್ರೆ ಏನಾದ್ರು ತಿನ್ಬೇಕು, ಅದಕ್ಕೆ ತಿನ್ನು. ಇದು ಸರ್ ಮಾತು ಅಂತಂದ್ರೆ ಮನುಷ್ಯ ತಿನ್ನೋಕ್ಕೋಸ್ಕರನೇ ಬದುಕಬಾರ್ದು, ಬದುಕೋಕ್ಕೋಸ್ಕರ ತಿನ್ಬೇಕು. ನಿಮ್ಮಪ್ಪ ಹೇಳಿದ್ರು ಅಂತ ಬಾಯಿನ ಮುಚ್ಕೊಂಡು ತಿನ್ಬೇಡಿ, ಬಾಯಿ ಬಿಟ್ಕೊಂಡೇ ತಿನ್ನಿ. ಆಪ್ಷನ್ ನೀ ಬಾಯಿ ಏ ಕಾವೋ ಕಾವಾ ಬಾಯಿ ಕಾವೋ. ತಡ್ಡಿ, ನೆನ್ನೆ ಏನೋ ರಾಮಾಚಾರಿಗೆ ತಲೆ ಹೋಗೋ ಪ್ರಾಬ್ಲಮ್ ಇತ್ತು ಅಂತ ಅಲ್ಲಿಗೆ ಹೋಗ್ಬಿಟ್ಟ ಅಂದ್ರೆ ಇವತ್ತು ಎಲ್ಲಿಗಮ್ಮ ಹೋಗ್ತಾನೆ? ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿರು.
ನನ್ಗೇನೋ ನಮ್ ರಾಘು ಮಾತಿನ ಮೇಲೆ ನಂಬಿಕೆ ಇದೆ ಪಲ್ಲವಿ. ಅವ್ನ್ ಕೊಟ್ಟ ಮಾತನ್ನ ತಪ್ಪಲ್ಲ. ನನ್ಗೂ ಆ ಭರವಸೆ ಇದೆ ಅಕ್ಕ. ಆದ್ರೆ ಮಧ್ಯದಲ್ಲಿ ಯಾರಾದ್ರೂ ಬರ್ತಾರ ನೋಡಿ, ಅವರಿಂದ ಏನಾದ್ರೂ ಅವನ್ ಮನ್ಸು ಚಂಚಲ ಆಗ್ಬಿಡತ್ತೇನೋ ಅನ್ನೋ ಭಯ ಅಷ್ಟೆ. ಮಂಜುಳಾ, ಅವನೊಂಥರ ದೃಢ ನಿರ್ಧಾರ ಮಾಡಿದಾನೆ. ಯಾವ ಸಮಸ್ಯೆನೂ ಅಲ್ಲ, ರಾಮಾಚಾರ್ಯನೇ ಬಂದ್ರು ಸೈನ್ ಮಾಡೋದನ್ನ ತಪ್ಸಕ್ ಆಗಲ್ಲ. ದೊಡ್ಡಪ್ಪ ಪ್ಲೀಸ್ ನೀವೇನು ಹೇಳ್ಬೇಡಿ. ಯಾಕಂದ್ರೆ ನೀವ್ ಹೇಳಿರೋದಾಗಿರೋದ್ಕಿಂತ ಎಲ್ಲ ಉಲ್ಟಾ ಆಗಿರೋದೇ ಜಾಸ್ತಿ. ಲಾಯರ್ ಬೇರೆ ಫೋನ್ ಮಾಡ್ತಿದಾರೆ. ಇವತ್ತು ಹೋಗಿದಾರೋ ಇಲ್ವೋ ಗೊತ್ತಾಗ್ತಿಲ್ವೇ. ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕೋ, ಏನ್ ಹೇಳ್ತಾರೆ ಕೇಳೋಣ. ಹಾ ಸರ್. ಪಲ್ಲವಿ ಅವರೇ, ಇವಾಗ ನಿಮ್ಮಣ್ಣ ರಾಘವೇಂದ್ರ ಮತ್ತೆ ಅವ್ರ ಹೆಂಡತಿ ಝಾನ್ಸಿ ಇಬ್ರು ಬಂದು ಮ್ಯೂಚುವಲ್ ಅಪ್ಲಿಕೇಶನ್ಗೆ ಸೈನ್ ಮಾಡಿದ್ರು. ಹಾಗಿದ್ರೆ ಡಿವೋರ್ಸ್ ಪ್ರೋಸೆಸ್ ಎಲ್ಲ ಮುಗೀತಾ ಸರ್? 50% ಮುಗ್ದಿದೆ. ಇನ್ನ 3 ಗಂಟೆಗೆ ಅವ್ರ ಅಪ್ಲಿಕೇಶನ್ ಜಡ್ಜ್ ಮುಂದೆ ಬರುತ್ತೆ. ಅವಾಗ ಇಬ್ರು ಅಲ್ಲಿ ಸ್ಟೇಟ್ ಮಾಡಿದ್ರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಓಕೆ ಸರ್, ಅದು ಮುಗಿದ್ಮೇಲೆ ಕಾಲ್ ಮಾಡಿ. ಅಬ್ಬಾ, ಇವಾಗ ನನ್ನ ಮನ್ಸಿಗೆ ಒಂಥರ ಸಮಾಧಾನ ಆಯ್ತು. ಒಂದು ಸಂಬಂಧ ಮುರಿದ ಮೇಲೆ ನಗು ಬರ್ತಾ ಇದೆ ಅಂದ್ರೆ ಅದು ಗೆಲುವಲ್ಲ, ಮನುಷ್ಯತ್ವದ ಸೋಲು. ನಂಟು ಬೇಯಿಸಿದಾಗ ಸಂತೋಷ ಪಡ್ಬೇಕು. ಅದು ಬಿಟ್ಬಿಟ್ಟು ಗಂಟು ಬಿಚ್ಚಿದಾಗ ಸಂತೋಷ ಪಡ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿ ಇನ್ನೆಷ್ಟು ಕ್ರೂರತೆ ಇರಬೇಕು. ಪ್ರಪಂಚದಲ್ಲಿ ನಡೀತಿರೋ ಯಾಕೆ ನೋಡಿ ಕೋಪ ಬರ್ತಿತ್ತೋ ಅದೇ ನಮ್ಮಲ್ಲಿ ನಡೀತಾ ಇರೋದನ್ನ ನೋಡಿ ನಾನ್ ಯಾಕೆ ಬದುಕಿದೀನೋ ಅಂತ ಅನ್ನಿಸ್ತಾ ಇದೆ. ಆ ದೇವ್ರು ನನ್ನನ್ನ ಆದಷ್ಟು ಬೇಗ ಕರ್ಸ್ಕೊಂಡ್ಬಿಟ್ರೆ ಅದಕ್ಕಿಂತ ಖುಷಿ ನನಗ್ ಬೇರೆ ಯಾವ್ದು ಇಲ್ಲ. ಬಾವ ಅಕ್ಕ ಬಿಟ್ಟಾಕಿ ಹಿಡು ಬೀಳ್ತಾರೋ ಝಾನ್ಸಿ ಎಲ್ ಬಿದ್ಬಿಡ್ತಾಳೋ ಅಂತ ಅವಳನ್ನ ಕೈ ಹಿಡ್ದು ಕಾಪಾಡಿದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ ಮನ್ಸಲ್ಲಿ ಝಾನ್ಸಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ರಾಘು ಎಲ್ ಕೈ ಹಿಡಿಬೇಕಿತ್ತು ಅಲ್ಲಿ ಕೈ ಹಿಡಿದೆ ಕಾಲ್ ಎಳ್ದು ಈಗ ಹಿಡಿದ್ರೆ ಏನನ್ನ ಪ್ರಯೋಜನ ಬಂತು? ನೋಡ್ತಂಗಿ, ಕಾಲ ಎಲ್ರಿಗೂ ಪರೀಕ್ಷೆ ಮಾಡುತ್ತೆ. ಕೆಲವ್ರಿಗೆ ಪೋಷಿಸುತ್ತೆ, ಇನ್ ಕೆಲವ್ರಿಗೆ ಮೋಸಗೊಳಿಸುತ್ತೆ. ಹೌದು, ನನ್ನ ಜೊತೆ ಆಟ ಆಡ್ತಿರೋದೇ ಕಾಲಾಚಾರ ಅವರೇ. ನನ್ನನ್ನ ಯಾವಾಗ್ಲೂ ಸೋಲಿಸ್ತಾನೆ ಇದೆ, ಗೆದ್ದು ಸಂಭ್ರಮಿಸ್ತಿದೆ. ತಪ್ಪು ನಮ್ದಾಗಿದ್ರು ದೇವ್ರನ್ನೋ ಅಥವಾ ಸಮಯನೋ ದೂಷಣೆ ಮಾಡಿದ್ರೆ ಅದು ಸರಿ ಇಲ್ಲ ಬಿಡೋಣ. ಇಲ್ಲಿ ತಪ್ಪು ಯಾರ್ದು ಅನ್ನೋದಕ್ಕಿಂತ ಆ ಒಂದು ತಪ್ಪು ಹೆಜ್ಜೆಯಿಂದ ಮುಂದಕ್ಕೆ ಏನಾಗ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ಆದ್ರೆ ಮನ್ಸಲ್ಲಿ ಪ್ರೀತಿ ಇದ್ರು ಬಿಟ್ಕೊಡ್ಬೇಕು ಅಂತ ನಿಂತಿರೋದು ಎಷ್ಟ್ ಸರಿ. ಒಂದ್ಸಲ ದೂರ ಆದ್ರೆ ಮತ್ತೆ ಬೇಕು ಅಂದ್ರೂ ಸಿಗಲ್ಲ. ಚಾನ್ಸ್ ಯಾವತ್ತು ನಿಮ್ ಜೀವನದಲ್ಲಿ ವಾಪಸ್ ಬರಲ್ಲ. ಕಳ್ಕೊಳ್ಳೋದು ಸುಲಭ ತಂಗಿ, ಆದ್ರೆ ಮತ್ತೆ ಪಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟ. ನಿಮ್ ಜೊತೆ ಬದುಕ್ಬೇಕು, ಜೀವನ ಪೂರ್ತಿ ನಿಮ್ಮವಳಾಗೆ ಬದುಕ್ಬೇಕು ಅಂತ ಚಾನ್ಸಿ ಏನ್ ತ್ಯಾಗ ಮಾಡಿದ್ಲು, ಎಷ್ಟೆಲ್ಲ ಕಷ್ಟಪಟ್ಲು ಅನ್ನೋದನ್ನ ಒಂದೇ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಹೊಂದ್ಕೊಳ್ಳೋದಕ್ಕೆ ಜೀವನ ಮಾಡೋದಕ್ಕೆ ನಂಗೆ ಯಾವತ್ತೂ ಕಷ್ಟ ಅನ್ಸಿಲ್ಲ ಅಣ್ಣ. ಖುಷಿಯಾಗಿದ್ದೆ, ಯಾಕಂದ್ರೆ ನನ್ ಗಂಡ ನನ್ ಜೊತೆಲಿದ್ದಾನೆ, ಮುಂದೆನೂ ನನ್ ಜೊತೆಲಿರ್ತಾನೆ ಅನ್ನೋ ಕಾರಣಕ್ಕೆ. ಆದ್ರೆ ನಾನು ಯಾವತ್ತು ದಯವಿಟ್ಟು ಹೊರಟೋಗಿ ಅಂತ ಹೇಳಿದ್ನೋ ಅವತ್ತು ನನ್ ತುಂಬಾ ಕಷ್ಟ ಆಯ್ತು ಅಣ್ಣ. ಜೀವನದಲ್ಲೇ ಸೋತೋದೆ ಅಂತ ಕಣ್ಣೀರ್ ಬಂತು. ಅಷ್ಟೇ ನೋವು ದುಃಖ ನನಗೂ ಇದೆ, ಆದ್ರೆ ಅದನ್ನ ಸರಿ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಾನು ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ, ಮಾತಿಗೆ ಕಟ್ಟು ಬಿದ್ದಿದ್ದೀನಿ. ಮನೆಯವರ ಆಸೆಗೆ ಆಸರೆ ಆಗ್ಬೇಕಾದ ಒಬ್ಬ ಮಗನ ಸ್ಥಾನದಲ್ಲಿ ನಿಂತಿದ್ದೀನಿ. ಅದು ತಪ್ಪು ಅಂತ ನಾನು ಯಾವತ್ತೂ ಹೇಳಿಲ್ಲ. ಆದ್ರೆ ಅದಕ್ಕೋಸ್ಕರ ಹೆಂಡತಿನ ಬಿಟ್ಕೊಡೋದು ನ್ಯಾಯ ಅಲ್ಲ. ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಕೋರ್ಟ್ವರೆಗೂ ಬರೋ ಅವಶ್ಯಕತೆನೇ ಇರ್ಲಿಲ್ಲ ಅಣ್ಣ. ಈಗ ಬಂದಿದೀವಿ ಅಂತ ಹೇಳಿ ನೀನ್ ಬಿಟ್ಕೊಡ್ಬೇಡ ತಂಗಿ. ನೋಡಿ, ಝಾನ್ಸಿ ನಿಮ್ ಹೆಂಡತಿಯಾಗಿ ತಾಳಿ ಜೊತೆ ನಿಮ್ ಬದುಕಿಗೆ ಬದ್ಧತೆ ಕೊಟ್ಟಿದ್ದಾಳೆ. ನೀವು ಬದ್ಧತೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ ಬುದ್ಧಿನ ಒಂದೊಂದ್ಸಲ ಪ್ರಶ್ನೆ ಮಾಡಿ ನೋಡಿ. ಅವಾಗ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ತಾಳಿ ಕಟ್ಟಿ
ನನ್ನ ತಾಳ್ಮೆ ರೂಢಿಸ್ತವನು ಅವನೇ. ಇವಾಗ ತಾಳಿ ಮಹತ್ವನ ಮರೆತು 3 ಗಂಟೆ ನನ್ನ ನಂಟು ಬಿಟ್ಕೊಡು ಅಂತ ಹೇಳಿದಾಗ ನಾನು ಹೇಗಾಗಲ್ಲ ಅಂತ ಹೇಳಿ ಅಣ್ಣ. ಒತ್ತಡಕ್ಕೆ ಸಿಕ್ಕಿ ಬಿಟ್ಕೊಡೋದು ತಾತ್ಕಾಲಿಕ ಪರಿಹಾರ ಅಷ್ಟೇ. ಆದ್ರೆ ಆತ್ಮಸಾಕ್ಷಿ ಅನ್ನೋದಿರುತ್ತಲ್ವಾ, ಅದು ಪ್ರತಿ ಕ್ಷಣ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರುತ್ತೆ. ಅದಕ್ಕೇನು ಉತ್ತರ ಕೊಡ್ತೀರಾ? ಬಿಟ್ಟು ಹೋಗೋಕ್ಕೂ ಮುಂಚೆ ನಿನ್ನ ಮನ್ಸತಿ ಕೇಳು, ನಿನ್ನ ನಂಬಿಕೆ ಇಷ್ಟೇನಾ ಅಂತ. ಇದು ಇನ್ಯಾರ್ದು ಒತ್ತಡಕ್ಕೋ ಬಲವಂತಕ್ಕೋ ಆಗಬಾರ್ದು, ನಿಮ್ಮಿಬ್ರು ಒಪ್ಪಿಗೆಯಿಂದ ಆಗ್ಬೇಕು. ಆ ಒಪ್ಪಿಗೆಯಿಂದನೇ ಅಲ್ವಾ ನಾನು ಡಿವೋರ್ಸಿಗೆ ಬಂದಿರೋದು. ಈ ಮಾತು ಹೇಳಿದ್ಮೇಲೂ ನಾನು ಹೇಗಣ್ಣ ಹಠ ಮಾಡ್ಲಿ? ಬದುಕ್ಲೇಬೇಕು ಅಂತ ಯಾವ ರೀತಿ ಧೈರ್ಯವಾಗಿ ನಿಲ್ಬೇಕಾಗತ್ತೆ. ಕೆಲವ್ರನ್ನ ಕಳ್ಕೊಳ್ಬಾರ್ದು ಅಂದ್ರೆ ನಿಂತು ಹೋರಾಟ ಮಾಡ್ಬೇಕಾಗತ್ತೆ. ಆ ಹೋರಾಟ ನಿನ್ನಿಂದ ಶುರುವಾಗ್ಲಿ ತಂಗಿ. ನೀವೇನಿಲ್ಲಿ ವಾದ ಮಾಡ್ಬೇಕಾಗಿಲ್ಲ, ಅಥವಾ ಇನ್ನೊಬ್ರನ್ನ ಸೋಲ್ಸಿ ಗೆಲ್ಬೇಕಾಗಿರೋ ಪರಿಸ್ಥಿತಿಲೂ ಇಲ್ಲ. ಒಂದೇ ಒಂದು ಎಸ್. ಹೌದು, ಆ ಒಂದೇ ಒಂದು ಎಸ್ ಅನ್ನೋ ಮಾತು ನಿಮ್ಗೆ 6 ತಿಂಗಳು ಕಾಲಾವಕಾಶ ಕೊಡುತ್ತೆ. ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ. ಹೊಸ ಜೀವನ ಶುರು ಆಗುತ್ತೆ. ರಾಘು ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾನೆ. ಹಾಗಂತ ನೀವಿವಾಗ ಚಾನ್ಸಿನ ಒತ್ತಾಯ ಮಾಡಬೇಡಿ. ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀನಿ, ನಮ್ಮೊಂದು ಸ್ವಲ್ಪ ಕಾಲಾವಕಾಶ ಕೊಡು ಅಂತ ಕೇಳು ತಂಗಿ. ಆಮೇಲೆ ನಿಮ್ಮಿಬ್ರನ್ನ ಯಾರ ಕೈಯಿಂದ ತಿಂಗಳು ದೂರ ಮಾಡಕ್ ಆಗಲ್ಲ. ಅಷ್ಟು ಸಮಯ ಸಿಕ್ಕಿದ್ರೆ ಸಾಕು, 7 ಜನ್ಮಕ್ಕೂ ನೀವು ಒಟ್ಟಿಗೆ ಬದುಕ್ತೀರ. ಎಲ್ಲ ಸರಿ ಹೋಗುತ್ತೆ. ಸರಿ ಮಾಡ್ಕೊಳ್ಳೋ ಜವಾಬ್ದಾರಿನ ನೀನು ತಗೋ ತಂಗಿ, ಜೊತೆಯಾಗಿ ನಾವಿರ್ತೀವಿ. ಮುಂದೆ ನೀವಿಬ್ರು ಬಾಳೆ ಬಾಳ್ತೀರ.